ತಗೊಂಡಿದ್ದೀನಿ ನಾನು ಪ್ರಸಾದನ. ನೋಡಿ ಇಡ್ಲಿ ವಡ ತಿಂತಾ ಇದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತೇನಪ್ಪಾ ಅಂತ ವಿಶೇಷ ಅಂತ ಅಂದ್ರೆ ನಮ್ ಸಬ್ಸ್ಕ್ರೈಬರ್ ಕಮೆಂಟ್ ಹಾಕಿದ್ದಾರೆ. ಏನಪ್ಪಾ ಅಂತ ಅಂದ್ರೆ ನನಗೆ ಆ ಪ್ಲೇಸ್ ತೋರಿಸಿ ಅಂತ. ಅವ್ರು ಏನು ಕಮೆಂಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ? ಏನಕ್ಕೆ ಅಂತ ಅಂದ್ರೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಯಾವ್ದಾದ್ರು ಪ್ಲೇಸ್ ನೋಡ್ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಅಂದು. ಹಾಗಾಗಿ ಅವ್ರು ನನಗೆ ಕಮೆಂಟ್ ಮಾಡಿದ್ದಾರೆ, ನನಗೆ ಆ ಪ್ಲೇಸ್ ತೋರಿಸಿ ಅಂತ ಅಂದು. ಹಾಗಾಗಿ ನಾನು ಆ ಪ್ಲೇಸ್ ತೋರ್ಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ತೋರಿಸ್ತೀನಿ. ನೋಡಿ ಬಸ್ ಎಲ್ಲ ತುಂಬಾ ಫುಲ್ ಆಗಿದೆ. ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ. ಏನಾದ್ರು ಕೇಳಿದ್ರೆ ಸುಮ್ನೆ ಜಸ್ಟ್ ಇಲ್ಲೇ ಐತಿ ನೋಡ್ರಿ ಇಲ್ಲೇ ಐತಿ ಅಂತ ಹೇಳ್ತಾರೆ. ಏನಾದ್ರು ಕೇಳಿದ್ರೆ 10:30ಗೆ ನನಗೆ ಬಸ್ ಸಿಕ್ತು. ಈಗ ನಾನು ಹೋಗ್ತಾ ಇದ್ದೀನಿ ಆ ಪ್ಲೇಸ್ ನೋಡೋಣ ಅಂತ ಅಂದು. ವೇಟ್ ಮಾಡಿ ತೋರಿಸ್ತೀನಿ. ಓಕೆ, ಊಟಕ್ಕೆ ಡಾಬಾ ಸ್ಟಾಪ್ ಕೊಡ್ತಿದ್ದಾರೆ. ಚಿಕ್ಕಮಗಳೂರಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ನಾನು ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದು ಇಲ್ಲಿ ಕೇಳಿದೆ. ಅದಕ್ಕೆ ಅಲ್ಲಿ ಬಿಲ್ ಮಾಡಿಸ್ರಿ ಅಂತ ಅಂದು ಅಲ್ಲಿ ತೋರಿಸಿದ್ದಾರೆ ನನಗೆ. ಇಲ್ಲಿ ಬಿಲ್ ಮಾಡಿಸ್ಕೊಂಡೆ. 10 ರೂಪೀಸು. ಕಾಫಿ ತೊಗೊಂಡೆ ನಾನು. ಇಲ್ಲಿ ನೋಡಿ ಯಾವ ಥರ ರೆಡಿ ಮಾಡ್ತಾರೆ ಕಾಫಿನ. ಡಿಕಾಕ್ಷನ್ ಹಾಕಿ ಆಮೇಲೆ ಹಾಲು ಹಾಕಿ ಕೊಡ್ತಾರೆ. ನಾನು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕ್ಕೊಡಿ ಅಂತ ಅಂದೆ. ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕ್ಕೊಟ್ಟಿದ್ದಾರೆ. ನಾ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಪ್ಲೇಸ್ ಬಂತು. ನೀವು ಅತಿ ಶೀಘ್ರದಲ್ಲೇ ನೋಡ್ತೀರಾ ಆ ಪ್ಲೇಸ್ ಯಾವುದು ಅಂತ ಅಂದು ಬಂತು. ಇದು ಧರ್ಮಸ್ಥಳದ್ದು ಹೊಳೆ ಹತ್ರ ಇರೋ ಪ್ಲೇಸ್. ನೋಡಿ ಎಷ್ಟು ಟ್ರಾಫಿಕ್. ಕಾರ್ ಪಾರ್ಕಿಂಗ್ ಇದು. 6:30ಗೆ ಎಷ್ಟು ಜನ ಇದ್ದಾರೆ. ಎಷ್ಟೊಂದು ಕಾರ್ ನಿಂತಿದಾವಲ್ವಾ. ನಾನ್ ನಿಮಗೆ ನೋಡಿ ಯಾವ ತರ ನೀರು ಹರಿತಿದೆ ಅಂತ. ತುಂಬಿ ಹರಿತಾ ಇದೆ ನೀರು. ನಾ ತೋರಿಸ್ತೀನಿ ಇದನ್ನ. ನೇತ್ರಾವತಿ ನದಿಗೆ ಸ್ನಾನ ಮಾಡಕ್ ನದಿಯ ಬಲಭಾಗದ ರಸ್ತೆಯ ಪಕ್ಕದಲ್ಲಿ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಎಲ್ಲರೂ ಶೌಚಾಲಯವನ್ನು ಉಪಯೋಗಿಸಬೇಕು. ಯಾವ ತರ ಇದೆ ನೋಡಿ, ನದಿ ತುಂಬಿ ಹರಿತಾ ಇದೆ. ಹೋದ್ ಸತಿ ಬಂದಾಗ ಇದ್ರಿಂದ ನೀರು, ಈ ಸತಿ ನೋಡಿ ತುಂಬಿ ಹರಿತಾ ಇದೆ. ಹೇಗ್ ಸ್ನಾನ ಮಾಡ್ತೀನಿ ಅಂತ ನೋಡಿ. ಸ್ನಾನ ಮಾಡುತ್ತಿರುವ ಭಕ್ತಾದಿಗಳ ಆಗಮನಕ್ಕೆ ಮತ್ತೆ ತುಂಬಾ ಕೋಲ್ಡ್ ಕೂಡ ಇದೆ ನೀರು. ಹಾಗಾಗಿ ಜಾಸ್ತಿ ಇರುವುದರಿಂದ ಸ್ನಾನ ಮಾಡೋಕ್ಕೆ ಒಂಥರ ಆಗ್ತದೆ, ಭಯ ಆಗ್ತಾ ಇದೆ. ಹೆಂಗಪ್ಪ ಹೇಳ್ಬಾರ್ದು ಅಂತಾರೆ. ತುಂಬ ಕೋಲ್ಡ್ ಬೇರೆ, ಹೆಂಗಪ್ಪ ಹೊರಗಡೆ ಹೋಗಿ ಮುಳುಗೋದು ಅಂತಂದು ಒಂದು ಹೆಲ್ಪ್ ತಗೊಂಡೆ ನಾನು. ತಗೊಂಡು ಒಂದು ನೀರು ಮುಳುಗೋಣ ಅಂತ ಬಂದಿದ್ದೆ. ಅದರಲ್ಲೂ ಅಲ್ಲೇ ಸೆಂಟ್ರಲ್ಲಿ ಒಂದು ಅಕ್ಕ ಬ್ರಷ್ ಮಾಡ್ತಾರೆ. ಎಲ್ಲೇ ಹೋಗಿದ್ದೀರಾ ಅಂತ ಹ್ಞೂ ಅಂತ. ಎಲ್ಲಿ ಹೋಗಿಬೇಕು ಮತ್ತು ಎಲ್ಲಿ ಹೋಗಿಬೇಕು ಅಂದ್ಬಿಟ್ರೆ ಅವರು. ಹೆವಿ ಟೆನ್ಷನ್ ಆಗ್ಬಿಡ್ತು ನನಗೆ. ಅದಕ್ಕೆ ಬೇಗ 3 ಸತಿ ಮುಳುಗ್ಬಿಟ್ಟು ಹಾಗೆ ಎದ್ದು ಬಂದುಬಿಟ್ಟೆ. ನಾನು ಬಂದು ಈ ಕಡೆ ಬ್ರಷ್ ಮಾಡಿ ನಾನು ರೆಡಿ ಆದೆ. ಸ್ನಾನ ಆಯ್ತು. ಈಗ ನಾವು ನೋಡಿ ಇಲ್ಲೆಲ್ಲ ಲಾರ್ಜ್ ಇದೆ. ಈ ಕಡೆ ಎಲ್ಲ ಅಂಗಡಿ ಎಲ್ಲ ಇದೆ. ಹೂವು ತಗೋಣ ಅಂತ ಅಂದು ಹೂವು ಹಾಕೋಣಕ್ಕೆ ನೋಡಿ ಹಸಿಗೆ ಗೊತ್ತಾಗಬೇಕು ಅಂತ. ಎಷ್ಟಣ್ಣ ಇದು ಮೊಳ? ಮೊಳ 50. ಮಾರು 200. ಇದು ಸೇಮ್ ಅಣ್ಣ. ಇದು ಏನಣ್ಣ? ಆಯುರ್ವೇದಿಕ್ ಗಿಡಗಳಂತೆ. ಒಂದ್ ಮೊಳ. ಹೂ ತಗೊಂಡ್ವಲ್ಲ, ಅದಕ್ಕೆ ಈ ಹೂ ಹಾಕೋಬೇಕಲ್ಲ ನಾನು. ಹಾಗಾಗಿ ನಿಮಗೆಲ್ಲ ತೋರ್ಸೋಣ ನೋಡಿ ಯಾವ ಥರ ಕಾಣ್ತಿದೆ ನಾನು ಹೂ ಹಾಕೊಂಡು, ಯಾವ ಥರ ಕಾಣ್ತೀನಿ ಅಂತ ಅಂದು ಹೂ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನಾವು ಲಗೇಜ್ ಇಡೋದ್ ಬೇಡ ಅಂತ ಅಂದು ಡೈರೆಕ್ಟ್ ರೂಮ್ ನೋಡೋಣ ಅಂತ ಅಂದು ಹೋಗ್ತಿದೀವಿ. ನೋಡೋಣ ಎಲ್ಲಿ ಸಿಗುತ್ತೆ ರೂಮು ಅಂತ. ಏನಂದ್ರೆ ನಾವು ತುಂಬಾ ಸುಸ್ತಾಯ್ತು ನನಗೆ. ತಿಂಡಿ ತಿನ್ನೋಣ ಅಂತ ಅಂದು
ಎಷ್ಟೇ ರೂಮ್ ಸಿಗ್ತಿಲ್ಲ, ಎಲ್ಲ 10 ಗಂಟೆ 10:30 ಬರ್ರಿ ಅಂತ ಹೇಳ್ತಿದ್ದಾರೆ. ತಿನ್ನೋಣ ಅಂತ ಅಂದು ನಾವು ಈಗ ಬಂದಿದೀವಿ. ನೋಡಿ ಇಡ್ಲಿ ವಡ ತಿಂತಾ ಇದೀನಿ. ಇದು ಟೊಮೆಟೊ ಬಾತು, ಶಾವ್ಗೆ ಉಪ್ಪಿಟ್ಟು, ಪ್ರೈಸ್ 18 आता थोड़ा 18 ರೂಪಾಯಿ ದೊಡ್ಡ ಗ್ಲಾಸ್, ಇಷ್ಟೊಂದು ದೊಡ್ಡ ಗ್ಲಾಸ್ ಅಲ್ಲಿ ಕುಡಿಯಕ್ಕಾಗಲ್ಲ. ಬೈಕ್ ಕುಡೀರಿ ಯಾರಾದ್ರೂ ಕುಡಿಯೋರಿದ್ರೆ. ಆತರ ವೇಟ್ ಮಾಡ್ತಿದ್ದಾರೆ. ನಾವು ಬೆಳಗಿಂದ ನಾನ್ ವೇಟ್ ಮಾಡ್ತಿದ್ದೀನಿ ಇಲ್ಲಿ. ನೋಡಿ ಒಬ್ರಿಗೆ ಬಿಡ್ತಾರೆ, ಒಬ್ರಿಗೆ ಬಿಟ್ಟಾದ್ಮೇಲೆ ನಾವು ಎಂಟ್ರಿ ಆಗ್ಬೇಕು. ರೂಲ್ಸ್ ಈ ತರ ಇದೆ ಇಲ್ಲಿ. ಒಬ್ರಿಂದ ಹೋಗಕ್ ಕೊಡಲ್ಲ. ಒಬ್ರದ್ದು ಪೂರ್ತಿ ಕ್ಲಿಯರ್ ಆಗಿ ಅಡ್ರೆಸ್ ಎಲ್ಲ ಫಿಲ್ಅಪ್ ಆದ್ಮೇಲೆ ಅವರು ಕೀ ಕೊಡ್ತಾರೆ. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ನಾ ಹೋಗ್ತೀನಿ. ನೋಡಿ ಈ ತರ ಬಿಲ್ ಕೊಟ್ಟಿದ್ದಾರೆ ನಮ್ಗೆ. ಇದು ಈ ತರ ಬುಕ್ ಅಂತಾರೆ. ನೋಡಿ ಧರ್ಮಸ್ಥಳದ ಹತ್ರ ಇರೋ ಪಾರ್ಕಿಗೆ ನಾವು ಎಂಟರ್ ಆಗೋಣ ಅಂತ ಅಂದು ಏನಿದೆ ಅಂತ ಅಂದು ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿಂದ ಹೋಗ್ಬೇಕು. ಕೃಷ್ಣರಾಧೆನ ಕೂರಿಸಿದ್ದಾರೆ. ಇಲ್ಲಿ ಯಾವ ತರ ಪ್ಲೇಸಸ್ ಲುಕ್ ಕಾಣ್ಬೇಕು ಅಂತ ಅಂದು ಬಳ್ಳಿ ಎಲ್ಲ ನೋಡಿ ಡಿಫ್ರೆಂಟ್ ಆಗಿದೆ. ಅದು ಬಳ್ಳಿ ಆ ತರ ಎಲ್ಲ ಮಾಡಿ ಇಲ್ಲಿ ಸೆಂಟ್ರಲ್ಲಿ ರಾಧಾಕೃಷ್ಣನ ಕೂರಿಸಿದ್ದಾರೆ. ನೋಡಿ ಇದೊಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸುಮ್ಮನೆ ಅಲ್ಲಿ ಕೂರಕ್ಕೆ ರೆಸ್ಟ್ ಮಾಡಕ್ಕೆ ಅಂತ ಅಂದು ಅಲ್ಲಿ ರೆಸ್ಟ್ ಮಾಡಕ್ಕೆ ಅಂತ ಅಂದು ಪ್ಲೇಸ್ ಅಲ್ಲಿ ಮಾಡಿದ್ದಾರೆ. ಯಾರಾದ್ರೂ ರೆಸ್ಟ್ ಮಾಡ್ಬೋದು. ಅದು ತುಂಬಾ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಸ್ಪೀಡಾಗಿ ನಿಮಗೆ ವಿಡಿಯೋನ ಸ್ಪೀಡಾಗಿ ಇದು ಮಾಡ್ತೀನಿ. ನೋಡಿ ಶಿವನ್ ಮೂರ್ತಿ ಆ ತರ ಇದೆ. ನೋಡಿ ಫಿಶ್ ನೋಡಿ ತುಂಬಾ ದೊಡ್ಡ ಫಿಶ್ಗಳಿದಾವೆ. ಬ್ಲಾಕು, ಆರೆಂಜ್, ಯೆಲ್ಲೋ ತುಂಬಾ ಡಿಫ್ರೆಂಟ್ ಆಗಿದಾವೆ. ಡಿಫ್ರೆಂಟ್ ಆಗಲ್ಲ, ಫಿಶ್ ಅಲ್ಲಿ ಆತರ ಬಿಟ್ಟಿದ್ದಾರೆ. ಇದು ಸೇತುವೆ ಈ ತರ ಇದೆ. ಸೇತುವೆ ಈ ತರ ಇಲ್ಲಿ ಕೆಳಗಡೆ ಫಿಶ್ ಬಿಟ್ಟು ಈ ತರ ಸೇತುವೆ ಮಾಡಿದ್ದಾರೆ. ಇದೊಂಥರ ಡಿಫ್ರೆಂಟ್ ಆಗಿರ್ಲಿ ಅಂತ ಅಂದು, ಡಿಫ್ರೆಂಟ್ ಲುಕ್ ಕೊಡ್ಲಿ ಅಂತ ಅಂದು ನೋಡಿ ಶಿಲೆಗಳನ್ನೆಲ್ಲ ಇಟ್ಟಿದ್ದಾರೆ. ಹಳೆಯ ಶಿಲೆ ಇವು. ಸರಿ, ಇದು ಪಾರ್ಕ್. ಇದು ನೋಡಿ ಗಿಡಗಳನ್ನ ಈ ಸೈಡ್ ತುಂಬಾ ಗಿಡಗಳು ಎಲ್ಲಿ ನೋಡಿ ಹಸಿರಾಗಿರುತ್ತೆ. ಯಾವಾಗ ಬಂದು ಹಸಿರಾಗಿ ಇರುತ್ತೆ. ಮಳೆ ಬಿಸಿಲು ಅಂತ ಏನಿಲ್ಲ, ಎಲ್ಲ ಹಸಿರಾಗಿ ಇರುತ್ತೆ ಇಲ್ಲಿ. ಮರ ಎಲೆ ನೋಡಿ ಅದ್ರಲ್ಲಿ ಹೇಗಿದೆ ಎಲೆ. ಇದು ಮಾವಿನಕಾಯಿ ಮರ, ತುಂಬಾ ಹಳೇದು ಅನ್ಸುತ್ತೆ. ಒಂದ್ ಮಾವನೇನು ಬಿಡಲ್ಲ ಅನ್ಸುತ್ತೆ ಇದ್ರಲ್ಲಿ. ಇದು ಬಾವಿ ನೋಡಿ ಮುಚ್ಚಿಬಿಟ್ಟಿದ್ದಾರೆ. ಯಾರು ನೋಡ್ಬಾರ್ದು, ಯಾರದು ಬಿದ್ದಿದ್ರೆ ಅಂತ ಅಂದು. ನೋಡಿ ತುಂಬಾ ನೀರು ತುಂಬಿದೆ, ಫುಲ್ ಇದೆ. ಇದ್ರಲ್ಲಿ ನೀರು ಏರಿಸ್ತಾರ ಅನ್ಸುತ್ತೆ, ತುಂಬಾ ಜಾಸ್ತಿ ಇದೆ. ಆದ್ರೆ ಈ ಪಾರ್ಕಲ್ಲಿ ತುಂಬಾ ಚೆನ್ನಾಗಿ ಕ್ಲೀನ್ ಎಲ್ಲ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಈಗೂ ಕೂಡ ಕೆಲಸ ಮಾಡ್ತಿರ್ತಾರೆ. ಬರೀ ಟೈಮ್ ಆದ್ರೂ ಕೆಲಸ ಮಾಡಾಕತ್ತಾರೆ. ನಿಮಗೆ ಕೆಲಸ ಮಾಡಿ ಕ್ಲೀನ್ ಆಗಿರ್ತಾರೆ. ಇದು ಫಿಶ್ ಮನೆನೇ ಅಂತಾನೆ ಹೇಳ್ಬೋದು. ಇದು ಫಿಶ್ ಹೌಸ್ ಅಂತಾರಲ್ಲ ಆ ತರ ಇದು ಸ್ಮಾಲ್ ಹೌಸ್. ಇದು ಫಿಶ್ಗೋಸ್ಕರ ಮಾಡಿರೋದು. ಇಲ್ಲಂತೂ ತುಂಬಾ ವೆರೈಟೀಸ್ ಫಿಶ್ಗಳು ಇರ್ತವೆ. ತುಂಬಾ ವೆರೈಟೀಸ್ ಅಂದ್ರೆ ತುಂಬಾ ವೆರೈಟೀಸ್ ಇರ್ತವೆ ಇಲ್ಲಿ ಫಿಶ್. ತುಂಬಾ ವೆರೈಟೀಸ್ ಫಿಶ್. ಈ ತರ ಇದೆ. ಇದು ಫಿಶ್ ನೇಮು, ಫಿಶ್ ಬಗ್ಗೆ ಎಲ್ಲ ಇಲ್ಲಿ ಇರುತ್ತೆ. ಮಾತಾಡಂಗಿಲ್ಲ, ಕ್ಲಾಕ್ಸ್ ಹಾಕಂಗಿಲ್ಲ ಅಂತ ಇದೆ. ಏನ್ ಮಾಡಕ್ಕಾಗಲ್ಲ, ಮಾತಾಡ್ಲೇಬೇಕಾಗುತ್ತೆ. ಇದು ಸಿಂಗಲ್ ಫಿಕ್ಸ್ ಇದೆ. ಸ್ಮಾಲ್ ಹೇಳಿ ನಾನು ತುಂಬಾ ವೆರೈಟೀಸ್ ಫಿಶ್ಗಳಿದಾವೆ ಇಲ್ಲಿ ಅಂತ ಅಂದ್ರೆ. ನೋಡಿ ತುಂಬಾ ಕಲರ್ಫುಲ್ ಆಗಿದೆ. ಇದು ನೋಡಿ ತುಂಬಾ ವೆರೈಟೀಸ್ ಇದೆ, ತುಂಬಾ ಕಲರ್ಫುಲ್ ಆಗಿದೆ. ತುಂಬಾ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ. ಇದು ತುಂಬಾ ಶಾರ್ಪ್ ಮೀನು. ಇದ್ರ ಜೊತೆಗೆ ಯಾವ ಮೀನು ಬಿಡಂಗಿಲ್ಲ, ಕಚ್ಚಿ ಸಾಯಿಸ್ಬಿಡ್ತೈತೆ. ನೋಡಕ್ ತುಂಬಾ ಸೈಲೆಂಟ್, ತುಂಬಾ ವೈಲೆಂಟ್ ಇದು ಫಿಶ್. ಹಾಗಾಗಿ ನೋಡಿ ಒಂದೇ ಒಂದ್ ಬಿಟ್ಟಿದ್ದಾರೆ. ತುಂಬಾ ವೈಲೆಂಟ್ ಇದು ಫಿಶ್. ಎಂತ ಫಿಶ್ ಇದ್ರೆ ತಿನ್ಬಿಡುತ್ತೆ ಇದು. ಇದು ತುಂಬಾ ಸೈಲೆಂಟ್ ಫಿಶ್. ಏನಪ್ಪಾ ಅಂತ ಅಂದ್ರೆ ಬೇರೆ ಫಿಶ್ ಜೊತೆಗೆ ತೀರಕ್ ಇಷ್ಟಪಡಲ್ಲ. ಆ ಜಾತಿ ಫಿಶ್ ಇದ್ರೇನೆ ಇರುತ್ತೆ ಇದು, ಇಲ್ಲಾಂದ್ರೆ ಬೇಗ ಸತ್ತೋಗ್ಬಿಡುತ್ತೆ ಈ ಫಿಶ್. ನೋಡಿ ವೈಟ್ ಏನ್ ಚೆನ್ನಾಗಿದೆಲ್ಲ,
ತುಂಬಾ ಏನಾದ್ರು ನೋಡಿ ಯಾವ ತರ ಇದೆ ನೋಡಿ. ಎಲ್ಲ ಜಾತಿ ಎಲ್ಲ ಮಿಕ್ಸ್ ಇದಾವೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಎಲ್ಲ ಜಾತಿ ಮಿಕ್ಸ್ ಇದಾವಲ್ಲ, ಹಾಗಾಗಿ ಇವೆಲ್ಲ ತುಂಬಾ ಸೈಲೆಂಟ್ ಫಿಶ್ಗಳೇ ನೋಡಿ. ತುಂಬಾ ಸೈಲೆಂಟ್ ಫಿಶ್ ಇವು. ಇಲ್ಲಿ ನೋಡಿ ಸಿಂಗಲ್ ಫಿಶ್ ಇದೆ ಇದು ನೋಡಿ. ಕ್ಲೀನ್ ಮಾಡೋದು ಗ್ಲಾಸ್ ನ ಕ್ಲೀನ್ ಮಾಡೋ ಫಿಶಸ್ ಇವು. ತುಂಬಾ ಕ್ಲೀನ್ ಆಗಿರುತ್ತೆ ಗ್ಲಾಸ್ ನ. ತುಂಬಾ ಗಲೀಜು ಕ್ಲೀನ್ ಮಾಡುತ್ತೆ ವಾಟರ್ ನ, ಹಾಗಾಗಿ ಬಿಟ್ಟಿರ್ತಾರೆ. ನೋಡಿ ಯಾವ ತರ ಕ್ಲೀನ್ ಮಾಡುತ್ತೆ. ಈ ತರನೇ ಕ್ಲೀನ್ ಮಾಡೋದು ಗ್ಲಾಸ್ ನ. ಗಲೀಜಿದೆ ಬೇಗ ಕ್ಲೀನ್ ಆಗಿದೆ ನೋಡಿ. ಸ್ಮೂತ್ ನೋಡಿ ಈ ತರ ಯಾವಾಗ ಓಪನ್ ಆಗಿರುತ್ತೆ ಇದು ಬಾಯಿ, ಈ ತರ ಕ್ಲೀನ್ ಮಾಡುತ್ತೆ ಗ್ಲಾಸ್. ಹಾಗಾಗಿ ಎಲ್ಲ ಫಿಶ್ ಟೇಕಲ್ಲಿ ಬಿಡ್ತಾರೆ, ಯಾಕಂದ್ರೆ ಎಲ್ಲ ಸೈಡ್ಗೆ ಇರ್ತವೆ, ಗ್ಲಾಸ್ ಮೇಲೆ ಓಡಾಡ್ತಾರೆ ಈ ತರ. ಇಲ್ಲೊಂದು ಸ್ಮಾಲ್ ಫಿಶ್ ಫಿಶ್ ಇದು ಕಡದೆ ಬಿಡುತ್ತೆ, ಬೆಳ್ಳೆಲ್ಲ ಇಡಂಗಿಲ್ಲ ಈ ಫಿಶ್ಗೆ. ನೋಡಿ ಯಾವ್ದು ಡಿಫ್ರೆಂಟ್ ಆಗಿದೆ. ಫಿಶಸ್ ತುಂಬಾ ವೆರೈಟಿ ಇದೆ, ಹಾಗಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ. ತುಂಬಾ ಸ್ಮಾಲ್ ಫಿಶ್ ಇದಾವೆ ನೋಡಿ. ವೇಸ್ಟ್ ಮಾಡಿಲ್ಲ ಜಾಗನ, ಎಲ್ಲ ಪ್ಲೇಸ್ ಇದೆ ಅಲ್ಲ ನೋಡಿ. ಸೇಮ್ ಮನುಷ್ಯನೇ ಅನ್ಕೊಂಡ್ಬಿಟ್ಟೆ ನಾನು ಅಲ್ಲಿಂದ ನೋಡಿದ್ರೆ. ದಿನ ಮಾಡಿದ್ದಾರೆ ಇಲ್ಲಿ ಪಾಠ ಎಲ್ಲ ಓದ್ತಾರೆ ಮಕ್ಕಳು ಅಂತಂದು, ಹಾಗಾಗಿ ಸರಸ್ವತಿ ಕೂರಿಸಿದ್ದಾರೆ ಈ ಮಂಟಪದಲ್ಲಿ. ಆಚಾರ್ಯರು ಹೋಗ್ಬೇಕಾಗಿತ್ತು ನಾನು. 5 ಗಂಟೆಯಿಂದ ಸ್ಟಾರ್ಟ್ ಅಂತೆ, ಹಾಗಾಗಿ ಎಲ್ಲ ತುಂಬಾ ವಾಟರ್ ಎಲ್ಲ ಬಿಡ್ತಿದ್ರು. ಯಾಕೆ ವಾಟರ್ ಗೊಂಬೆ ಮೇಲ್ಗಡೆ ಎಲ್ಲ ವಾಟರ್ ಬರ್ತಿತ್ತು, ಮತ್ತೆ ಗೊಂಬೆ ಈ ತರ ನಿಂತ್ಕೊಂಡಿರೋದ್ರಿಂದ ಅವು ಎಲ್ಲೆಲ್ಲಿ ಓಪನ್ ಮಾಡಿದ್ರು ಎಲ್ಲ ಹತ್ರದಿಂದ ವಾಟರ್ ಬರ್ತಿತ್ತು. ಯಾಕೋ ಸ್ಟಾಪ್ ಮಾಡಿದ್ರು. ತುಂಬಾ ಕಲರ್ ಆಗಿ ಎಲ್ಲ ಕಾಣೋದು, ಯಾಕೋ ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಾಣಿಸ್ತಿದೆ ಬೋರಿಂಗ್ ಆಗಿ. ವಾಟರ್ ಬಿಟ್ರೇನೆ ಚೆನ್ನಾಗಿ ಕಾಣೋದು ಅಂತ ಹೇಳ್ಬೋದು ನೋಡಿ. ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗ ಮುಂಚೆ ಸ್ಟಾರ್ಟ್ ಆಗಿದೆ. ಈಗ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದು. ಬೆಳಗ್ಗೆಯಿಂದ ಅಂತ ಅಂದ್ರೆ ತುಂಬಾ ರಶ್ ಇತ್ತು, ಹೋಗಕ್ಕೆ ಆಗಿದ್ದಿಲ್ಲ. ಈಗ ಮತ್ತೆ ರೂಮು ಖಾಲಿ ಇರಲಿಲ್ಲ, ಹಾಗಾಗಿ ರೂಮಿಗೂ ವೇಟ್ ಮಾಡಿ ಇಷ್ಟೊತ್ತ ಮೇಲೆ ಒಂದ್ ಸ್ವಲ್ಪ ಫ್ರೀ ಇರುತ್ತೆ ಅಂತ ಅಂದ್ರೆ ನಾನು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದು. ಇಲ್ಲೊಂದು ಇದು ಇತ್ತು, ಅದನ್ನು ಕ್ಲೋಸ್ ಮಾಡಿ ಟೈಮ್ ಆಯ್ತು ಏನೋ ಅನ್ಸುತ್ತೆ, ಕ್ಲೋಸ್ ಆಗಿದೆ ಅದು. ನಾನು ಹಾಗಾಗಿ ಡೈರೆಕ್ಟ್ ನೋಡಿ ಇಲ್ಲೊಂದು ಏನು ಭಜನೆ ಹಾಕಿದ್ದಾರೆ, ಏನು ಕಷ್ಟ ಗೊತ್ತಾಗ್ತಿಲ್ಲ. ಆದಷ್ಟು ನಾನು ನಿಮಗೆ ತೋರ್ಸೋ ಪ್ರಯತ್ನ ಮಾಡ್ತೀನಿ ನೋಡಿ. ಏನಾದ್ರೂ ಮಿಸ್ ಆಗಿದ್ರೆ ಹೇಳಿ, ತೋರಿಸ್ತೀನಿ ಎಲ್ಲದು. ನಾನು ಏನಾದ್ರೂ ಮಿಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳಗಡೆ ವಿಡಿಯೋ ಮಾಡಕ್ ಕೊಡ್ತಾರೋ ಗೊತ್ತಿಲ್ಲ ನನಗೆ, ನೋಡ್ತೀನಿ ಅದನ್ನ ಕೇಳ್ತೀನಿ. ಒಳಗ್ ವಿಡಿಯೋ ಮಾಡಕ್ ಕೊಟ್ರೆ ವಿಡಿಯೋ ಮಾಡ್ತೀನಿ, ಒಳಗ್ ವಿಡಿಯೋ ಮಾಡಕ್ ಕೊಡ್ಲಿಲ್ಲ ಅಂತ ಅಂದ್ರೆ ಗೊತ್ತಿದೆಯಲ್ಲ, ಹೊರಗಡೆ ಅಂತೂ ಕಾಮನ್ ಆಗಿ ವಿಡಿಯೋ ಮಾಡ್ತೀವಿ. ಹಲೋ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನಾವು ಪ್ರತಿ ಸತಿ ಬಂದಾಗ ಹಲೋ ಕೊಟ್ಟಿಲ್ಲ. ಈ ಸತಿ ನೋಡೋಣ ಯಾವ ತರ ಹಲೋ ಐತಾ ಇಲ್ಲ ಅಂತ ಅಂದ್ರು ಇದಾರೆ ಎಲ್ರು. 5 ಗಂಟೆಯಿಂದ ಸ್ಟಾರ್ಟ್ ಆಗಿತ್ತು ನೋಡಿ. ಇಲ್ಲೂ ರೆಸ್ಟ್ ಮಾಡಕಂತಾನೆ ಮಾಡಿರೋದು. ಒಂದ್ಸತಿ ಭಜನೆನೂ ಹಾಕ್ತಾರೆ ಮತ್ತೆ ರೆಸ್ಟ್ ಮಾಡ್ತಾರೆ. ಈಗ ಗೊತ್ತಲ್ಲ ನಿಮಗೆ ಆಲ್ಮೋಸ್ಟ್ ಏನಿಟ್ಟಿದ್ದಾರೆ ಅಂತ ಅಂದ್ರು ನೋಡಿ. ಯಾವ ತರ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಆನೆನೂ ಇರ್ತಿತ್ತು, ಆನೆನೂ ಇಲ್ಲ ಇಲ್ಲಿ. ಸ್ಪ್ರೈಟ್ ಕೊಟ್ಬಿಡಿ. ಹಿಡ್ಕೊಂಡು ಓಡೋದಕ್ಕೆ ಸಮಸ್ಯೆ. ಇದು ಸ್ಮಾಲ್ ಇದ್ರೆ ಕೊಟ್ಬಿಡಿ, ಹಿಡ್ಕೊಂಡು ಓಡಾಡಕ್ ಆಗಲ್ಲ. 20 ರೂಪೀಸಾ? ಬೆಳಗ್ಗೆ ಇದು ಇಲ್ಲ ಫುಲ್ ಆಗಿತ್ತು, ಹಾಗಾಗಿ ನಾವು ಈಗ ಹಾಗೆ ಹೋಗೋಣ ಅಂತ ಅಂದು. ಇಷ್ಟೊತ್ತಿಗಾದ್ರೆ ಚೆನ್ನಾಗಿರಲ್ಲ,
ನಾನು 7 ಗಂಟೆ ಆಯ್ತು. ನಾನು ಈಗ ಹೋಗ್ತಿದ್ದೀನಿ. 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ನಾನು ಒಂದ್ ಸ್ವಲ್ಪ ವಿಡಿಯೋ ಮಾಡೋದಿತ್ತು, ಹಾಗಾಗಿ ನಾನು ಬರೋದ್ ಲೇಟ್ ಆಯ್ತು. ಒಂದು ಬಿಸ್ಕೆಟ್ ತಗೊಂಡಿದ್ದೀನಿ ನಾನು ಪ್ರಸಾದನ. ಎಷ್ಟೊತ್ತು ವಿಡಿಯೋ ಮಾಡಕ್ಕಾಗುತ್ತೆ ಅಷ್ಟೊತ್ತು ಮಾಡ್ತೀನಿ. ಒಳಗಿಲ್ಲ ಅನ್ಸುತ್ತೆ. ಹಣ್ಣುಕಾಯಿ ಸೇವೆಯನ್ನು ಬಳಸುವವರು ಇಲ್ಲಿ ಹಣ್ಣುಕಾಯಿ ಪಡೆದುಕೊಂಡು ಇದೇನಾ ಇಲ್ಲ ಗೊತ್ತಿಲ್ಲ ನನಗೆ. ನಾನು ಯಾವಾಗೂ ಮಾಡಿಲ್ಲ. ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಜನ. ಇಷ್ಟೊತ್ತಿಗೆ ಅಷ್ಟು ಜನ ಇರಲ್ಲ. ನೀವು ಇಷ್ಟೊತ್ತಿಗೆ ಬರ್ಬೇಕು. ಬಂದ್ರೆ ಇಲ್ಲಾಂದ್ರೆ ತುಂಬಾ ರಶ್ ಇರುತ್ತೆ. ನೋಡೋಣ ಎಷ್ಟೊತ್ತು ವಿಡಿಯೋ ಮಾಡಕ್ಕಾಗುತ್ತೆ, ಮಾಡ್ತೀನಿ. ಆಫ್ ಮಾಡ್ರಿ ಅಂತ ನೋಡಿ, ಫಾಸ್ಟ್ ಆಗಿ ಹೋಗ್ತಿದ್ದೀನಿ ಯಾರು ಇಲ್ಲಲ್ಲ ಅಂತ ಅಂದು. ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ 8:30 ಆಯಿತು ಊಟದ ಟೈಮಿಂಗ್ಸು. ಹಾಗಾಗಿ ಊಟ ಮಾಡ್ಕೊಳೋಣ ಅಂತ ಅಂದು ಗೋಧಿ ಪಾಯಸ ಮತ್ತು ಪಲ್ಯ ಹಾಕ್ತಾರೆ ಫಸ್ಟು. ನೆಕ್ಸ್ಟ್ ವಿಡಿಯೋ ಇದೆ ಇನ್ನು ಧರ್ಮಸ್ಥಳದ್ದು. ನೀವು ನೋಡಬೇಕು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋನು ನೋಡಿ. ಅಂತಂದರೆ ತುಂಬ ಲಾಂಗ್ ಆಗುತ್ತಲ್ಲ, ಹಾಗಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ